ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತೇಳಿ ನಾನು ಮಂತ್ರಿ ಆದ್ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತೇಳಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಬದಲಾವಣೆಯನ್ನ ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೇವೆ. ತಮ್ಗೆ ಈಗಾಗಲೇ ಗೊತ್ತಿದೆ, ಗೌರವಾನ್ವಿತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 18/10/2006 ಅವರು ರಾಮನಗರ, ಸೋಲೂರು, ನಂದಗುಡಿ, ಬಿಡದಿ, ಸಾತ್ತೂರು ಇದೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಖಾಸಗಿಯ ಸಹಭಾಗಿತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 28/6 ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕರೆದಿದ್ದಾರೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕುಮಾರಸ್ವಾಮಿ ಸಾಹೇಬರು ಕರೆದಿದ್ದಾರೆ. 26/10/2007 ಮತ್ತೆ ಅವರು ವರ್ಕ್ ಆರ್ಡರ್ ಕೂಡ DLF ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತೇಳಿ ಅವರು ಇಶ್ಯೂ ಮಾಡಿದ್ದಾರೆ. 29/4/9 DLF ನವರು ಅವ್ರಿಗೆ ಹಣವನ್ನು ಕೊಡ್ತಾರೆ. ಆಮೇಲೆ ನನಗೆ ಬೇಡ ಅಂತೇಳಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನ ವಿಡ್ರಾ ಮಾಡ್ತಾರೆ. ಆಮೇಲೆ 1/6/2010 ಗ್ಲೋಬಲ್ ಟೆಂಡರ್ ಕೂಡ ಫ್ಲೋಟ್ ಮಾಡ್ತಾರೆ ಯಡಿಯೂರಪ್ಪನವರು. 2ನೇ ಬಾರಿಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ನ PPP ಪ್ರಾಜೆಕ್ಟ್ ನಲ್ಲಿ ಮಾಡ್ತಾರೆ. ಸೊ ಗೌರ್ಮೆಂಟ್ ಇದನ್ನ ಹೊಸ ರಿವೈಸ್ಡ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಮ್ಮ ಸದಾನಂದ ಕಾಲದಲ್ಲಿ 3/11/2011 ಬರ್ತದೆ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿ 38 ಹಳ್ಳಿಗಳಿಗೆ ವಿಲೇಜಸ್ 10 ಹಳ್ಳಿಗಳನ್ನ ಸೇರಿಸಿ ಒಂದು ಟೌನ್ಶಿಪ್ ಅನ್ನು ಕೂಡ ನಿರ್ಮಾಣವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ 6/10/2020 6/1/2020 BS ಯಡಿಯೂರಪ್ಪನವರ ಸರ್ಕಾರ 910 ಎಕರೆಯನ್ನ KDBಗೆ ನೋಟಿಫೈ ಮಾಡಿ ಅದನ್ನ ಟೌನ್ಶಿಪ್ ಏರಿಯಾಗೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ. ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ 18/11/23 ತೀರ್ಮಾನವನ್ನ ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಾದ್ಮೇಲೆ 15/3/2024 ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಘೋಷಣೆಯನ್ನ ಸಿದ್ದರಾಮಯ್ಯನವರು ಅದನ್ನ ಮಾಡ್ತಾರೆ. ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ 25/10/2025 ಆಗ್ತದೆ. ತಿರ್ಗಾ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ 12/3/25 ಆಗ್ತದೆ. ಈ ಮಧ್ಯದಲ್ಲಿ 9 ಹಳ್ಳಿ ಒಟ್ಟು 8,493 ಎಕರೆ, ಪ್ರೈವೇಟ್ ಲ್ಯಾಂಡ್ 6,731 ಎಕರೆ ಇದೆ. ನೀರು ಇರುವಂತ ಜಾಗ 1,012 ಎಕರೆ ಇದೆ. ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು 3,000 ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ. ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು 17,000 ಕೋಟಿ ಇವತ್ತು ಇಟ್ಕೊಂಡು ಒಟ್ಟು 20,000 ಕೋಟಿ ರೂಪಾಯಿ ರೆಡಿಯಾಗಿ ಸಾಲನೂ ತೆಗೆದುಕೊಂಡು ನಮ್ಮ ಸ್ವಂತ ಹಣನೂ ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇನೆ. ಮುಂದಕ್ಕೆ ಈ ಟೌನ್ಶಿಪ್ ಅನ್ನ ಏನ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು, ಬಿಜೆಪಿ ಅವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನ ತೆಗಿಬಹುದಾಗಿತ್ತು. ಈಗ ತಾನೇ ರೈತರುಗಳು ಪಾಪ ಅವರ ನೋವು ದುಃಖ ದುಮಾನವನ್ನ ಹೇಳ್ಕೊಂಡ್ರು. ಅವರ ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗುದಿಲ್ಲ. ಅವರು ಕೂಡ ಹೇಳ್ಕೊಂಡ್ರು ಅವರ ವಿಚಾರನ. ನಾನು ಅವ್ರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಯ್ತು, ರಿಜೆಕ್ಟ್ ಮಾಡ್ಬೋದಾಯ್ತು. ಇಲ್ಲ ಅದಾದ್ಮೇಲೆ ಯಡಿಯೂರಪ್ಪನವರಾಗ್ಲಿ, ಬೊಮ್ಮಾಯಿ ಆಗ್ಲಿ, ಸದಾನಂದ ಗೌಡರು ಅವರು ಕೂಡ ರಿಜೆಕ್ಟ್ ಮಾಡ್ಬೋದಾಯ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತ ಹೇಳಿ ಯಾರು ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯ ನಾವು ಸುಮಾರು STR ರಸ್ತೆ ಕೂಡ 9 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕನೆಕ್ಟ್ ಮಾಡಬೇಕು. ನೈಸ್ ರಸ್ತೆ 11 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕೂಡ ಕನೆಕ್ಟ್ ಮಾಡಬೇಕು. ಮೈಸೂರು ಬೆಂಗಳೂರು ಹೈವೇ 5 ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ 2 ಕಿಲೋಮೀಟರ್ ಇದೆ. ಕನಕಪುರ ರಸ್ತೆ ಅದನ್ನು ಕೂಡ ನಾನು ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇವೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಈ ಮಧ್ಯದಲ್ಲಿ ಇವತ್ತು ಇದಕ್ಕೆ ಹೊಸ ರೂಪ ಕೊಡಬೇಕು. ಹಿಂದೆ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಂದ್ರೆ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಯ್ತು.
6 ಲಕ್ಷ 5 ಲಕ್ಷ ಜಮೀನು ನನಗೂ ನೆನಪಿದೆ. CM ಲಿಂಗಪ್ಪನವರು ML ಆಗಿದ್ದಾಗ ಬರೀ 6 ಲಕ್ಷ ರೂಪಾಯಿಗೆ ಡೆಪ್ಟಿ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಚರ್ಚೆ ಆಗಿ ತೀರ್ಮಾನ ಆಯಿತು. ಆಗ 6 ಲಕ್ಷ 7 ಲಕ್ಷ 8 ಲಕ್ಷ ಎಲ್ಲ ಕೊಡ್ತಾ ಇದ್ರು. ಆಮೇಲೆ 10 ಲಕ್ಷಕ್ಕೆ ಬಂತು. ಅದಾದ್ಮೇಲೆ ಬೇಕಾದಷ್ಟು ಟೌನ್ಶಿಪ್ ಕೂಡ ಎಲ್ಲ ಬೆಳ್ಕೊಂಡು ಬಂದಿದೆ. ಇವತ್ತು ನಾವು 30 ಕಿಲೋಮೀಟರ್ ಬೆಂಗಳೂರು ಹತ್ತಿರದಲ್ಲಿದೆ. ಈ 9,000 ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುವುದಿಲ್ಲ. ಕಾನೂನು ಅದಕ್ಕೆ ಅವಕಾಶ ಕೂಡ ಕೊಡುವುದಿಲ್ಲ. ಯಾರೇ ಎಷ್ಟೇ ಒತ್ತಡ ಹೇಳಿದ್ರು, ಆದ್ರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗಬೇಕು, ಅದು ಮಾತ್ರ ನಾನು ಗಮನ ವಹಿಸಿದ್ದೇನೆ. ಈಗಾಗಲೇ ಇಲ್ಲಿ ಹೊಸ ಆಕರ್ಷಣೆಯನ್ನು ಮಾಡಬೇಕು, ಹೊಸ ಜನರಿಗೆ ಆಗಬೇಕು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು, ಉದ್ಯೋಗಗಳ ಸೃಷ್ಟಿ ಆಗಬೇಕು, ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ ನ ಇಲ್ಲಿ ರೂಪಿಸ್ಬೇಕು. ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರ್ದು, ಬೇರೆದಕ್ಕೂ ಬರಬೇಕು, ಹಾಸ್ಪಿಟಲ್ಗಳಿಗೆ ಬರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ, ಅದು ಕೂಡ ಬರಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಈಗಾಗಲೇ ನಾನು ಟ್ರಾಫಿಕ್ ನ ಕಂಜೆಷನ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ನನ್ನ ಪ್ಲಾನಿಂಗ್ ಅನ್ನು ಕೂಡ ನಾನು ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನ ಇದಲ್ಲದೆ ಹೆಲ್ತ್ ಸಿಟಿ, ಒಂದಷ್ಟು ಜನರಿಗೆ ಹೆಲ್ತ್ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆಗೆಲ್ಲ ರೆಸಿಡೆನ್ಷಿಯಲ್ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಳ್ಬೇಕು, ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ನಮ್ಮ ಬೈರಮಂಗಲ ಕೆರೆಗೆ ಸುಮಾರು ಈಗಾಗಲೇ ಅದು ಸುತ್ತಮುತ್ತಲು 1,000 ಕೋಟಿ ರೂಪಾಯಿಯನ್ನ ನಾನು ಬಂಡವಾಳ ಹಾಕಿ ಆ ಕೆರೆಗೆ ನೀರ್ನ ಇಲ್ಲಿ ಬರುವಂತ ನೀರನ್ನೆಲ್ಲ ಟ್ರೀಟ್ ಮಾಡಿ ಅದ್ರ ಸುತ್ತಮುತ್ತಲೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ರೈತರು ಪಾಪ ನಾವು ಹೇಳ್ಕೊಟ್ರು, ತಪ್ಪೇನಿಲ್ಲ. ಕೆಲವು ರಾಜಕಾರಣ ಮಾಡೋರಿದ್ದಾರೆ, ರಾಜಕಾರಣ ಮಾಡಿಬಿಟ್ಟು ಟೀಕೆ ಮಾಡೋರಿದ್ದಾರೆ, ಇವೆಲ್ಲ ಇರ್ತಾರೆ. ಆದ್ರೆ ಈ ಯೋಜನೆಗೆ ರೈತರು ಮತ್ತು ಭೂ ಮಾಲೀಕರೇ ಒಂದು ಭಾಗತ್ವವನ್ನು ಕೂಡ ವಹಿಸಬೇಕು. ಅವರ ಆಸ್ತಿಗೆ ಬೆಲೆಯನ್ನ ಕೊಡಬೇಕು, ಒಳ್ಳೆ ಬೆಲೆ ಕೊಡಬೇಕು. ಮುಂದೆ ಏನ್ ಕಳ್ಕೊಳ್ತಾರೆ ಆ ಕಳ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ಅವರು ನಡೆಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ. ಇದು ನಾವೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಸುಮಾರು 8 ಹಳ್ಳಿಗಳು ಬರ್ತದೆ. ಯಾವ ಹಳ್ಳಿಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ನಂಬರ್ 1. 26 ಹಳ್ಳಿಗಳು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಎಲ್ಲ 26 ಹಳ್ಳಿಗಳು ಕೂಡ ನಗರಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಆ ರೀತಿ ಡೆವಲಪ್ ಮಾಡೋಂಥದ್ದು. ಸುತ್ತಲೂ ಕೂಡ ಅದಕ್ಕೆ ಒಂದು ಪೆರಿಫೆರಲ್ ಹಳ್ಳಿಗಳಿಗೆ ರಸ್ತೆ, ರಿಂಗ್ ರೋಡ್ ಅನ್ನ ಉದ್ಭವ ಮಾಡೋಂತ ಕೆಲಸ. ಅಲ್ಲಿ ವಿದ್ಯಾಸಂಸ್ಥೆಗಳಿಗಿರ್ಬೋದು, ಬೇರೆ ಬೇರೆ ಕೆಲವು ಏನೇ ಇದ್ರು ಕೂಡ ಅವ್ರಿಗೆ ಶೈಕ್ಷಣಿಕ ವಿಚಾರಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಅವ್ರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ ನಲ್ಲಿ ಭೂ ಮಾಲೀಕರಾಗಿ ಕೆಲವ್ರನ್ನ ಉಳಿಸ್ಕೊಳ್ಳಲಿಕ್ಕೆ ಕೂಡ ನಾವು ಈಗಾಗಲೇ ಯೋಜನೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ, ಆಗ ಹಿಂದೆ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ವಿಶೇಷವಾದಂತ ಒಂದು RR ಪಾಲಿಸಿಯನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾನು ಅದನ್ನ ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೊಟ್ಟಿದ್ದಾರೋ ಅದು ಮುಖ್ಯ ಅಲ್ಲ. ಸೊ ನಿಮ್ಗೆಲ್ಲ ಗೊತ್ತಿದೆ, ಲ್ಯಾಂಡ್ ಪ್ರೈಸಸ್ ಎಲ್ಲ 15 ಇದೆ, 20 ಇದೆ, 30 ಇದೆ, 40 ಇದೆ, 50 ಇದೆ, ಈ ರೀತಿ ಎಲ್ಲ ಇದೆ, ಲಕ್ಷ ಇದೆ, ಪರ್ ಏಕರ್ ಇದೆ. ಆದ್ರೆ ನಾನು ಬಾಲಕೃಷ್ಣರವರು, ಸುರೇಶ್ ರವರು, ನಮ್ಮ ರವಿ ಅವರು, ನಮ್ಮ ಇಕ್ಬಾಲ್ ಹುಸೇನ್ ಅವರು, ನಟರಾಜ್ ಅವರು, ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಎಲ್ಲ ಮಾಡಿದ್ದೇವೆ. ಪಾಪ ರೈತರೆಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಲ್ಲಿ 60-40 ಸ್ಕೀಮ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಉಳಿತದೆ, ಅದಕ್ಕೆ 60-40 ಸ್ಕೀಮ್. ಇಲ್ಲಿ ನಾವು ಸರ್ಕಾರ ಮಾಡ್ಬೇಕಾದ್ರೆ ಹಳ್ಳಿಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡ್ಬೇಕಾದ್ರೆ ಬೇರೆ ವಿಚಾರ.
ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ ಅವಕಾಶ ಕೊಡಬೇಕು, ಬೆಂಗಳೂರು ತುಂಬಾದಂತ ನೀರು ಒದಗಿಸ್ಕೊಡ್ಬೇಕು, ಪವರ್ ಸ್ಟೇಷನ್ಗಳು ಮಾಡಬೇಕು, ಪಾರ್ಕ್ ಇರಬೇಕು, ದೊಡ್ಡ ದೊಡ್ಡ ರೋಡ್ ಇರಬೇಕು. ನಮ್ದೇ ಆದಂತ ಬೇಕಾದಷ್ಟು ಗೈಡ್ಲೈನ್ಸ್ ಇರ್ತದೆ. ಯಾವುದೇ ಆಗ್ಲಿ ಸರ್ಕಾರ ಮಾಡುವಂತ ಒಂದು ಟೌನ್ಶಿಪ್ ಅಲ್ಲಿ ಬೇಕಾದಷ್ಟು ಇರ್ತದೆ.